ಸಯಾಟಿಕಾ ಅಂದರೆ ಆ ನರದ ಮೇಲೆ ಎಲ್ಲಾದರೂ ಕಂಪ್ರೆಷನ್ ಆಗಬೇಕು. ಈ ಕಂಪ್ರೆಷನ್ ಆಗಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಆ್ಯಂಡ್ ಈಗ ತುಂಬ ಕಾಮನ್ ಆಗಿ ಕಂಡುಬರುವಂಥ ಸಮಸ್ಯೆ ಏನು ಅಂತ ಕೇಳಿದರೆ, ಬಟ್ ಯೂಶಲಿ ಏನಿದೆ ಈ ಸಯಾಟಿಕಾ ಪ್ರಾಬ್ಲಮ್ ಏನಿದೆ ನಾವು ಕರೆಕ್ಟಾಗಿರುವಂಥ ರಸ್ಟು ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮಗೆ ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು MRI ಮಾಡಿ ನೋಡಿದರೆ, ಎಕ್ಸ್ರೇ ಮಾಡಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಡಿಸ್ಕ್ ಬಲ್ಜ್ ಇಲ್ಲ, ಡಿಸ್ಕ್ ಹರ್ನಿಯೇಷನ್ ಇಲ್ಲ, ಲಿಸ್ಥಸಿಸ್ ಇಲ್ಲ, ಏನೂ ಸಮಸ್ಯೆ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಆದರೂ ಅವರಿಗೆ ಸಯಾಟಿಕಾ ಪೇನ್ ಬರುವಂಥ ಸಾಧ್ಯತೆ ಇದೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಸೊಂಟ ನೋವಿನ ಸಮಸ್ಯೆ ತುಂಬ ಕಾಮನ್ ಆಗಿ ಕಂಡುಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಲೈಫಲ್ಲಿ ಒಂದ್ಸಲ ಆದರೂ ಈ ಬ್ಯಾಕ್ ಪೇನಿಂದ ಸಫರ್ ಆಗಿರ್ತಾರೆ. ಕೆಲವರಿಗೆ ಅದೊಂದು ಓನ್ಲಿ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅಷ್ಟೇ ಇರುತ್ತೆ, ಅವರು ಸರಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಕಂಪ್ಲೀಟ್ಲಿ ಹೊರಗೆ ಬರ್ತಾರೆ. ಇನ್ನು ಕೆಲವರಿಗೆ ಇಡೀ ಲೈಫ್ ಈ ಬ್ಯಾಕ್ ಪೇನ್ ಏನಿದೆ ತೊಂದರೆ ಕೊಡ್ತಾ ಇರ್ತದೆ. ಸೊ ಯೂಶಲಿ ಬ್ಯಾಕ್ ಪೇನ್ ಸೊಂಟದಲ್ಲಿ ಅಷ್ಟೇ ಇದ್ದರೆ ನಾವು ಅಷ್ಟೊಂದು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ನಿಧಾನಕ್ಕೆ ಕೆಲವು ಸಲ ನಿಮಗೆ ಗೊತ್ತಾಗುತ್ತೆ ಬ್ಯಾಕಲ್ಲಿರೋ ಪೇನ್ ಏನಿದೆ ನಿಮ್ಮ ಪೃಷ್ಠಭಾಗದಿಂದ ತೊಡೆಗಳಿಂದ ಕಾಲಿಗೆ ರೇಡಿಯೇಟ್ ಆಗುತ್ತೆ. ಸೊ ಯಾವಾಗ ಇದು ಸೊಂಟದಿಂದ ಕಾಲಿಗೆ ರೇಡಿಯೇಟ್ ಆಗುತ್ತೋ ಅವಾಗ ನಾವು ಅದಕ್ಕೆ ಏನು ಹೇಳ್ತೀವಿ, ಸಯಾಟಿಕಾ ಅಂತ ಹೇಳ್ತೀವಿ. ಸೊ ನಾನು ಈ ವಿಡಿಯೋದಲ್ಲಿ ಸಯಾಟಿಕಾ ಅಂದರೆ ಏನು, ಸಯಾಟಿಕಾದ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ಥರ ಸಿಂಪ್ಟಮ್ಸ್ ಇದ್ದರೆ ಇದು ಸಯಾಟಿಕಾ ಪ್ರಾಬ್ಲಮ್ ಅಂತ ಹೇಳಿ, ಮತ್ತು ಈ ಸಯಾಟಿಕಾ ಬರ್ಲಿಕ್ಕಿರುವಂಥ ಕಾರಣಗಳೇನೇನು ಆ್ಯಂಡ್ ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಯಾವುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾರೆ. ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ಎಸ್ಪೆಷಲಿ ನನಗೆ ಫೋನಲ್ಲೇ ಕೇಳ್ತಾರೆ, ಸರ್ ನನಗೆ ಸಯಾಟಿಕಾ ಆಗಿದೆ. ಸೊ ಅವರು ಸಯಾಟಿಕಾ ಅಂದರೆ ಅದೇ ಒಂದು ಕಾಯಿಲೆ ಅಂತ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಸಯಾಟಿಕಾ ಒಂದು ಡಿಸೀಸ್ ಅಲ್ಲ. ಸಯಾಟಿಕಾ ಅಂದರೆ ಈ ಸಯಾಟಿಕ್ ನರ್ವ್ ಏನಿದೆ ನಮ್ಮ ಸ್ಪೈನಿಂದ ಬರುವಂಥ L4, L5, S1, S2, S3 ಈ ಥರ ನರಗಳದ್ದು ರೂಟ್ ಇರುತ್ತೆ. ಸೊ ಈ ರೂಟ್ಗಳೆಲ್ಲ ಸೇರಿ ನಮ್ಮ ಬಾಡಿಯಲ್ಲಿ ದಪ್ಪಾಗಿರುವಂಥ ಒಂದು ನರ ಇಮರ್ಜ್ ಆಗಿ ಅದು ಹೊರಗೆ ಬರುತ್ತೆ, ಅದು ಕಾಲಿಗೆ ಸಪ್ಲೈ ಆಗುತ್ತೆ. ಈ ನರವನ್ನು ನಾವೇನು ಹೇಳ್ತೀವಿ, ಸಯಾಟಿಕ್ ನರ್ವ್ ಅಂತ ಹೇಳ್ತೀವಿ. ಸೊ ಈ ಸಯಾಟಿಕ್ ನರ್ವ್ ಎಲ್ಲಾದರೂ ಕಂಪ್ರೆಸ್ ಆದರೆ, ಅಂದರೆ ಅದರ ಮೇಲೆ ಎಲ್ಲಾದರೂ ಪ್ರೆಷರ್ ಆದರೆ, ಅಥವಾ ಅದು ಹೋಗುವ ದಾರಿಯಲ್ಲಿ ಏನಾದರೂ ನ್ಯಾರೋಯಿಂಗ್ ಇದ್ದರೆ, ಅಂದರೆ ಸರಿಯಾಗಿ ದಾರಿ ಇಲ್ಲ ಅದಕ್ಕೆ ಪಾಸ್ ಆಗಲಿಕ್ಕೆ, ಸೊ ಈ ಥರ ಸಮಸ್ಯೆಗಳಿದ್ದಾಗ ಅಥವಾ ಅದರಲ್ಲಿ ಏನಾದರೂ ಇನ್ಫ್ಲಮೇಷನ್ ಆದರೆ ನಮಗೇನಾಗುತ್ತೆ, ಸೊಂಟದಿಂದ ಪೇಯ್ನ್ ಸ್ಟಾರ್ಟ್ ಆಗಿ ಅದು ಕಾಲಿಗೆ ಶೂಟ್ ಆಗುತ್ತೆ, ಅಂದರೆ ಕಾಲಿಗೆ ರೇಡಿಯೇಟ್ ಆಗುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಸಯಾಟಿಕಾ ಅಂತ ಹೇಳ್ತೀವಿ. ಸೊ ಈ ಸಯಾಟಿಕಾ ಎಷ್ಟೋ ಜನರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಕೆಲವರಿಗೆ ಏನಿರುತ್ತೆ ಅದು ನಮ್ಮ ಪೃಷ್ಠಭಾಗದಲ್ಲಿ ಅಷ್ಟೇ ಅವರಿಗೆ ಪೇಯ್ನ್ ಅನಿಸ್ಬೋದು, ಅಥವಾ ಕೆಲವರಿಗೆ ತೊಡೆ ಹಿಂಭಾಗ ತನಕ ಪೇಯ್ನ್ ಅನಿಸ್ಬೋದು, ಕೆಲವರಿಗೆ ತೊಡೆಯಲ್ಲೂ ಪೇಯ್ನ್ ಇರಲ್ಲ, ಸೊಂಟದಲ್ಲೂ ಪೇಯ್ನ್ ಇರಲ್ಲ, ಅಥವಾ ಅದು ಕಾಲಿಗಳಲ್ಲಿ ಅಷ್ಟೇ ಪೇಯ್ನ್ ಅನಿಸ್ಬೋದು, ಕೆಲವರಿಗೆ ಪಾದಗಳಲ್ಲಿ ಪೇಯ್ನ್ ಅನಿಸ್ಬೋದು. ಸೊ ಈ ಥರ ಅದರದ್ದು ಸಿಂಪ್ಟಮ್ಸ್ ಏನಿದೆ, ಲಕ್ಷಣಗಳೇನಿದೆ ಪ್ರತಿಯೊಬ್ಬರಲ್ಲೂ ಕೂಡ ಡಿಫ್ರೆಂಟ್ ಆಗಿರ್ಬೋದು. ಕೆಲವರಿಗೆ ಅಷ್ಟೊಂದು ಪೇಯ್ನ್ ಇರಬೇಕು ಅಂತಿಲ್ಲ, ಸ್ಲೈಟ್ ಆಗಿ ಜೋಮ್ ಹಿಡಿಬೋದು. ಸೊ ಈ ಜೋಮೆಲ್ಲ ಹಿಡಿದ್ರೆ ಆ ಕಂಪ್ರೆಷನ್ ಏನಿದೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ ಅಂತ ಅರ್ಥ. ಆ್ಯಕ್ಚುಲಿ ಪೇಯ್ನ್ ಏನಿದೆ ನಮ್ಮ ಫ್ರೆಂಡ್ ಅದು. ಸೊ ಎಲ್ಲೋ ನರಗಳಿಗೆ, ನರ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನಾನೀಗ ನಂದೊಂದು ಕೂದಲು ತಗೊಂಡು ನಿಮ್ಮ ಬಾಡಿಯಲ್ಲಿ ಎಲ್ಲಾದರೂ ಟಚ್ ಮಾಡಿದ್ರು ಕೂಡ ನಿಮ್ಗೆ ಇಮಿಡಿಯೇಟ್ಲಿ ಆ ಟಚ್ ಫೀಲ್ ಆಗುತ್ತೆ. ಸೊ ಅದು ಯಾಕೆ ಫೀಲ್ ಆಗುತ್ತೆ ಅಂದರೆ ಅಲ್ಲಿ ನರಗಳದ್ದು ನರ್ವ್ ಎಂಡಿಂಗ್ಸ್ ಇದ್ದಿದ್ದಕ್ಕೆ. ಸೊ ಅದೇ ಥರ ನಮ್ಮ ಬಾಡಿಯಲ್ಲಿ ಮೇನ್ಲಿ ಡಿಸ್ಕ್ಗಳೇನಾದರೂ ಬಲ್ಜ್ ಆಗಿ ಈ ಸಯಾಟಿಕ್ ನರ್ವ್ಗೆ ಕಂಪ್ರೆಷನ್ ಆದಾಗ ಏನಾಗುತ್ತೆ, ಸಿವಿಯರ್ ಪೇಯ್ನ್ ಡೆವಲಪ್ ಆಗುತ್ತೆ, ಅದು ನಮ್ಮ ಕಾಲಿಗಳಿಗೆ ರೇಡಿಯೇಟ್ ಆಗುತ್ತೆ. ಸೊ ನಮ್ಮ ಕಾಲಿಗಳಿಗೆ ಏನೂ ಸಮಸ್ಯೆ ಇರಬೇಕು ಅಂತಿಲ್ಲ, ಆ ಸಯಾಟಿಕ್ ನರಕ್ಕೂ ಏನೂ ಸಮಸ್ಯೆ ಇರಬೇಕು ಅಂತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದು ಇಂಜುರಿ ಆಗೋದ್ರಿಂದ, ಒಂದು ಟ್ರಾಮಾ ಆಗಿದ್ದರಿಂದ ಆ ಸಯಾಟಿಕ್ ನರ್ವ್ ಮೇಲೆ ಬರುವಂಥ ಪ್ರೆಷರಿಂದ ನಮಗೆ ಈ ಪೇಯ್ನ್ ಡೆವಲಪ್ ಆಗ್ತಾ ಇದೆ. ಸೊ ಎಷ್ಟೋ ಜನ ಏನಾಗುತ್ತೆ ಅಂದರೆ ಸಡನ್ ಆಗಿ ಈ ಥರ ಒಂದು ಪೇಯ್ನ್ ಡೆವಲಪ್ ಆಗಿ ಅವರಿಗೆ ನಡೆಯೋಕ್ಕಾಗಲ್ಲ, ಸರಿಯಾಗಿ ಮಲಗೋಕ್ಕಾಗಲ್ಲ, ಕಾಲು ನೆಟ್ಟಾಗಿ ಇಟ್ಕೊಡ್ಲಿಕ್ಕಾಗಲ್ಲ, ಯಾವಾಗಲೂ ಕಾಲು ಮಡಚಿಡಬೇಕು ಅಂತ ಅನಿಸುತ್ತೆ. ಸೊ ಇದೆಲ್ಲ ಆದ್ಕೊಳ್ಳಿ ಏನಾಗುತ್ತೆ, ಅವರು ಹೆದರೋಗ್ಬಿಡ್ತಾರೆ, ನನಗೆ ಇನ್ನು ಮುಂದೆ ನಡೆಯೋಕ್ಕೆ ಆಗಲ್ಲ, ನನಗೊಂಥರ ಸ್ಟ್ರೋಕ್ ಆದಂಗೆ ಅನಿಸುತ್ತೆ, ಅಂದರೆ ಆ ಥರ ಒಂದು ಫೀಲಿಂಗ್ ಬರುತ್ತೆ. ಆ್ಯಂಡ್ ಇಮಿಡಿಯೇಟ್ಲಿ ಅವರು ಸರ್ಜರಿ ಮಾಡಿಸ್ಕೊಳ್ತಾರೆ. ಬಟ್ ಯೂಶಲಿ ಏನಿದೆ ಈ ಸಯಾಟಿಕಾ ಪ್ರಾಬ್ಲಮ್ ಏನಿದೆ ನಾವು ಕರೆಕ್ಟಾಗಿರುವಂಥ ರಸ್ಟು ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮಗೆ ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕಾಗುತ್ತೆ. ಈಗ ಈ ಸಯಾಟಿಕಾ ಬರಲಿಕ್ಕಿರುವಂಥ ಮೇನ್ ಕಾರಣಗಳು ಏನೇನು ಅಂತ ನೋಡೋಣ. ನಾನು ಫಸ್ಟೇ ಹೇಳಿದ್ದೇನೆ, ಸಯಾಟಿಕಾ ಅಂದರೆ ಆ ನರದ ಮೇಲೆ ಎಲ್ಲಾದರೂ ಕಂಪ್ರೆಷನ್ ಆಗಬೇಕು. ಈ ಕಂಪ್ರೆಷನ್ ಆಗಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಆ್ಯಂಡ್ ಈಗ ತುಂಬ ಕಾಮನ್ ಆಗಿ ಕಂಡುಬರುವಂಥ ಸಮಸ್ಯೆ ಏನು ಅಂತ ಕೇಳಿದರೆ ಡಿಸ್ಕ್ ಬಲ್ಜ್. ನಿಮಗೆಲ್ಲ ಗೊತ್ತು, ನಮ್ಮ ಸೊಂಟದಲ್ಲಿ ನಮ್ಮ ವರ್ಟಿಬ್ರೆ ಏನಿದೆ ಅದರ ಮಧ್ಯದಲ್ಲಿ ಒಂದು ಸ್ಪಾಂಜ್ ಇದ್ದಂಗೆ, ಒಂದು ಕುಷನ್ ಇದ್ದಾಗಿರುವಂಥ ಒಂದು ಸ್ಟ್ರಕ್ಚರ್ ಇದೆ, ನಾವು ಅದಕ್ಕೆ ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಮೇ ಬಿ ನಮ್ಮ ಬ್ಯಾಕ್ ಮಸಲ್ಸ್ ಸ್ಟ್ರೆಂತ್ ಕಡಿಮೆ ಇದ್ದಿದ್ದಕ್ಕೆ, ಅಥವಾ ನಾವು ಕರೆಕ್ಟಾಗಿರುವ ಪೋಸ್ಚರ್ ಮೇಂಟೈನ್ ಮಾಡದೇ ಇದ್ದಿದ್ದಕ್ಕೆ, ಅಥವಾ ಸಡನ್ ಆಗಿ ಏನಾದರೂ ವೆಯ್ಟ್ ಲಿಫ್ಟಿಂಗ್ ಮಾಡಿದಾಗ, ಅಥವಾ ಎಲ್ಲಾದರೂ ಜಾರಿ ಬಿದ್ದಾಗೆಲ್ಲ ಏನಾಗುತ್ತೆ ಈ ಡಿಸ್ಕ್ಗೆ ಬಲ್ಜ್ ಆಗುವಂಥ ಸಾಧ್ಯತೆ ಇದೆ. ಈಗ ನಾವು ರ್ಯಾಂಡಮ್ ಆಗಿ ಒಂದು 10 ಜನರ ಕರ್ಕೊಂಡೋಗಿ MRI ಮಾಡಿ ನೋಡಿದರೆ ಅದರಲ್ಲಿ ಆಲ್ಮೋಸ್ಟ್ ಒಂದು 6 ಜನರಿಗೂ ಕೂಡ ಡಿಸ್ಕ್ ಬಲ್ಜ್ ಇರುತ್ತೆ. ಬಟ್ ಅವರಿಗೆ ನೋವು ಇರಬೇಕು ಅಂತ ಇಲ್ಲ, ದಟ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ಡಿಸ್ಕ್ ಬಲ್ಜ್ ಇದ್ದವರಿಗೆಲ್ಲ ಬ್ಯಾಕ್ ಪೇನ್ ಬರಲೇಬೇಕು ಅಂತ ಏನಿಲ್ಲ. ಸೊ ಯೂಶಲಿ ಯಾರಿಗೆ ಈ ಸಯಾಟಿಕಾ ಪ್ರಾಬ್ಲಮ್ ಬರುತ್ತೋ ಅವರಲ್ಲಿ ಏನಾಗಿರುತ್ತೆ, ಈ ಡಿಸ್ಕ್ ಬಲ್ಜ್ ಆಗಿ ಅದು ಅಲ್ಲಿರುವಂಥ ನರಗಳದ್ದು ನರ್ವ್ ರೂಟ್, ನಾನೀಗ ಹೇಳಿದ್ದೇನೆ L4, L5, S1, S2, S3 ಅಂತ ಹೇಳಿದ್ದೇನೆ. ಸೊ ಈ ಥರ ನರ್ವ್ ರೂಟಲ್ಲಿ ಎಲ್ಲಾದರೂ ಕಂಪ್ರೆಷನ್ ಆದರೆ ಏನಾಗುತ್ತೆ,
ನಮಗೆ ಸಯಾಟಿಕಾ ಪೇನ್ ಅಥವಾ ಅಲ್ಲಿ ಪೇನ್ ಅನುಭವ ಆಗುತ್ತೆ. ಅದು ಕಾಲಿಗೆ ಯಾವ ನರ್ವ್ ರೂಟ್ ಕಂಪ್ರೆಸ್ ಆಗಿದೆಯೋ ಅದರ ಮೇಲೆ ನಮಗೆ ಆ ಏರಿಯಾ, ಆ ಜಾಗಕ್ಕೆ, ಆ ನರ ಸಪ್ಲೈ ಮಾಡುವಂಥ ಏರಿಯಾಕ್ಕೆ ನಮ್ಗೆ ಏನಾಗುತ್ತೆ, ಸೆಳೆತ ಅಂತ ಅನುಭವ ಆಗುತ್ತೆ. ಸೊ ಮೋಸ್ಟ್ ಕಾಮನ್ ಆಗಿ ಕಂಡುಬರುವಂಥ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ಡಿಸ್ಕ್ ಬಲ್ಜು ಅಥವಾ ಡಿಸ್ಕ್ ಎಕ್ಸ್ಟ್ರೂಷನ್ ಅಂತ ಹೇಳ್ತೀವಿ, ಅಥವಾ ಹೆರ್ನಿಯೇಷನ್ ಅಂತ ಹೇಳ್ತೀವಿ. ಅಂದರೆ ಆ ಡಿಸ್ಕ್ ಒಳಗಡೆ ಇರುವಂಥ ಲಿಕ್ವಿಡ್ ಏನಿದೆ, ಜೆಲ್ ಏನಿದೆ, ಅದು ಅದರ ಹೊರಗಡೆ ಇರುವಂಥ ಆ್ಯನುಲಸ್ ಅಂತ ಟಫ್ ಆಗಿರೋ ಟಿಶ್ಯೂ ಹರಿದು ಹೊರಗೆ ಬಂದು ಅದು ನರದ ಮೇಲೆ ಏನಿದೆ ಪ್ರೆಸ್ ಮಾಡುತ್ತೆ. ಸೊ ನರಗಳು ಅಂದ್ರೆ ಆ ನರ್ವ್ ರೂಟ್ಸ್ ನಾನೇನು ಹೇಳಿದ್ದೇನೆ, ಅದಕ್ಕೆ ಎಕ್ಸಿಟಿಂಗ್ ನರ್ವ್ ರೂಟ್ಸ್ ಅಂತ ಹೇಳ್ತೀವಿ. ಸೊ ಹೊರಗಡೆ ಬಂದಿರುತ್ತೆ, ಪ್ರತಿಯೊಂದು ಸ್ಪೈನ್ ಕೆಳಗಿಂದಾನು ಅದು ಹೊರಗೆ ಬಂದಿರುತ್ತೆ. ಅದರ ಮೇಲೆ ಪ್ರೆಷರ್ ಆದಾಗ ಏನಾಗುತ್ತೆ, ನಮಗೆ ಈ ಸಯಾಟಿಕಾ ಅಂತ ಪೇನ್ ಅನುಭವ ಆಗ್ಬೋದು. ಅದೇ ಥರ ಪೋಸ್ಟ್ರೋ ಸೆಂಟ್ರಲ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಅಂದರೆ ಸ್ಟ್ರೈಟ್ ಹಿಂದೆ ಕೂಡ ಡಿಸ್ಕ್ ಬಲ್ಜ್ ಆಗ್ಬೋದು. ಆವಾಗ ಏನಾಗುತ್ತೆ, ಅಲ್ಲಿ ಮೇನ್ ನರಗಳು ಹೋಗಿರ್ತೀವಿ, ಅಂದರೆ ಟ್ರವರ್ಸಿಂಗ್ ನರ್ವ್ ರೂಟ್ಸ್ ಅಂತ ಹೇಳ್ತೀವಿ, ಅಥವಾ ಕ್ವಾಡಾ ಇಕ್ವೈನಾ ಅಂತ ಹೇಳ್ತೀವಿ. ಸೊ ಆ ಥರ ಮೇನ್ ನರಗಳಿಗೆ ಕೂಡ ಟಚ್ ಆದಾಗ ಏನಾಗುತ್ತೆ, ಇದೇ ಥರ ಪೇನ್ ನಮಗೆ ಬರುವಂಥ ಸಾಧ್ಯತೆ ಇದೆ. ಸೊ ಮೇನ್ ರೀಸನ್ ಇಸ್ ಡಿಸ್ಕ್ ಬಲ್ಜ್. ಇನ್ನು ಎರಡನೇದಂದರೆ ಕೆನಾಲ್ ಸ್ಟೀನೋಸಿಸ್ ಅಂತ ಹೇಳ್ತೀವಿ. ಕೆನಾಲ್ ಸ್ಟೀನೋಸಿಸ್ ಅಂದರೆ ಈ ನರಗಳು ಹೋಗುವಂಥ ದಾರಿ ಏನಿದೆ ಅದು ಎಲ್ಲಾದರೂ ಸಣ್ಣ ಆದರೆ, ಸೊ ಸಣ್ಣ ಆಗಲಿಕ್ಕೆ ಡಿಸ್ಕ್ ಬಲ್ಜ್ ಕೂಡ ಒಂದು ಕಾರಣ. ಬಟ್ ಅದೇ ಥರ ಇನ್ನೊಂದು ರೀಸನ್ ಏನಂದರೆ ಆರ್ಥ್ರೈಟಿಸ್. ನಮಗೆ ಗೊತ್ತು ಸೌಕಳಿ. ಸೊ ನಮಗೇನು ಮೊಣಕಾಲಲ್ಲಿ ಹೇಗೆ ಸೌಕಳಿ ಆಗುತ್ತೋ ಅದೇ ಥರ ಸೊಂಟದಲ್ಲಿ ಕೂಡ ಸೌಕಳಿ ಆಗುತ್ತೆ. ಸೌಕಳಿ ಆದಾಗ ಬಾಡಿ ಏನು ಮಾಡುತ್ತೆ, ಅದನ್ನು ರಿಪೇರಿ ಮಾಡುತ್ತೆ. ಸೊ ರಿಪೇರಿ ಮಾಡೋದು ಹಾಳಾಗೋದು, ರಿಪೇರಿ ಮಾಡೋದು ಹಾಳಾಗೋದು. ಸೊ ಈ ಥರ ಆದಾಗ ಆ ಬೋನ್ ಏನಿದೆ, ಆ ಬೋನಿ ಸ್ಟ್ರಕ್ಚರ್ಸ್ ಏನಿದೆ, ಆ ಜಾಯಿಂಟ್ ಏನಿದೆ, ಅದರದ್ದು ಶೇಪ್ ಚೇಂಜ್ ಆಗುತ್ತೆ, ಅದು ಸ್ವಲ್ಪ ದಪ್ಪ ಆಗುವಂಥ ಸಾಧ್ಯತೆ ಇದೆ. ಸೊ ಬೋನ್ ದಪ್ಪ ಆದಾಗ ಏನಾಗುತ್ತೆ, ಅಲ್ಲಿರುವಂಥ ಕೆನಾಲ್ ಏನಿದೆ, ಅಲ್ಲಿರುವಂಥ ತೂತ್ ಏನಿದೆ, ಅದರೊಳಗಿಂದ ಈ ನರಕ್ಕೆ ಪಾಸ್ ಆಗಲಿಕ್ಕೆ ಸಫಿಷಿಯೆಂಟ್ ಆಗಿ ಜಾಗ ಸಿಗಲ್ಲ. ಸೊ ಅವಾಗ ಏನಾಗುತ್ತೆ, ಈ ನರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ನಮಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಸೊ ನೀವು ಎಷ್ಟೋ ಜನ ಹೇಳೋದು ಕೇಳಿರ್ತೀರ, ನನಗೆ ಬ್ಯಾಕಲ್ಲಿ ಏನೂ ಪೇಯ್ನ್ ಇಲ್ಲ, ಸೊ ನಾನು ನಿಮಗೆ ಬ್ಯಾಕ್ ಪೇಯ್ನ್ ಇತ್ತ ಮೊದಲು? ಹೌದು, ಮೊದಲು ಬ್ಯಾಕ್ ಪೇಯ್ನ್ ಇತ್ತು, ಸಿವಿಯರ್ ಆಗಿ ಬ್ಯಾಕ್ ಪೇಯ್ನ್ ಇತ್ತು, ಬಟ್ ಅದೆಲ್ಲ ಕಡಿಮೆ ಆಗಿದೆ. ಈಗ ಬ್ಯಾಕ್ ಪೇಯ್ನ್ ಏನಿಲ್ಲ, ಬಟ್ ಆದರೂ ಕಾಲುಗಳಿಗೆ ಸೆಳೆತ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ಸ್ಟೀನೋಸಿಸ್ ಅಂತ ಸಮಸ್ಯೆ. ಸೊ ಅದು ಸೆಂಟ್ರಲ್ ಕೆನಾಲ್ ಸ್ಟೀನೋಸಿಸ್ ಇರ್ಬೋದು, ಅಲ್ಲಿರೋ ಫೊರಾಮಿನಲ್ ಕೆನಾಲ್ ಅಂತ ಇದೆ, ಅಲ್ಲಿ ಇರುವಂಥ ಸ್ಟೀನೋಸಿಸ್ ಇರ್ಬೋದು. ಒಟ್ಟು ಈ ನರ ಹೋಗಲಿಕ್ಕೆ ದಾರಿ ಏನಿದೆ ಅದಷ್ಟೊಂದು ಕ್ಲಿಯರ್ ಆಗಿಲ್ಲ. ಸೊ ಹಾಗಾಗಿ ನಮಗೇನಾಗುತ್ತೆ, ಕಾಲುಗಳಿಗೆ ಸೆಳೆತ ಬರುತ್ತೆ. ಇದಕ್ಕೆ ನಾವೇನು ಸಯಾಟಿಕಾ ಅಂತ ಹೇಳ್ತೀವಿ. ಇನ್ನೊಂದು ರೀಸನ್ ಅಂದರೆ ಸ್ಪಾಂಡೈಲೋಲಿಸ್ಥಸಿಸ್ ಅಂತ ಹೇಳ್ತೀವಿ. ಲಿಸ್ಥಸಿಸ್ ಅಂದರೆ ಜಾರುವುದು. ಅಂದರೆ ಈ ಮೂಳೆಗಳೇನು ಹೇಗೆ ಒಂದರ ಮೇಲೆ ಒಂದು ಸೆಟ್ ಆಗಿರುತ್ತೋ ಅದರಲ್ಲಿ ಯಾವುದಾದ್ರೂ ಒಂದು ಮೂಳೆ ಜಾರಿದ್ರೆ ಏನಾಗುತ್ತೆ, ಈ ಮೂಳೆಗಳೆಲ್ಲ ಸೇರಿ ಹಿಂದುಗಡೆ ಒಂದು ಸಣ್ಣ ಹೋಲ್ ಇರುತ್ತೆ, ಅದು ಕಂಟಿನ್ಯೂಸ್ ಆಗಿ ಒಂದೇ ಲೈನಲ್ಲಿ ಅಲೈನ್ ಆಗಿರುತ್ತೆ, ಅದರ ಒಳಗಿಂದಾನೇ ಈ ನರಗಳೆಲ್ಲ ಪಾಸ್ ಆಗಿರುತ್ತೆ. ಸೊ ಯಾವಾಗ ಒಂದು ಮೂಳೆ ಜಾರಿದ್ರೆ ಏನಾಗುತ್ತೆ, ಆ ನ್ಯಾರೋ ಪ್ಯಾಸೇಜ್ ಏನಿದೆ ಅದು ಇನ್ನೂ ಶ್ರಿಂಕ್ ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ, ಅದರಲ್ಲಿ ನರ ಕಂಪ್ರೆಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಮಗೆ ಸಯಾಟಿಕಾ ಪೇನ್ ಬರುವಂಥ ಸಾಧ್ಯತೆ ಇದೆ. ನೀವು ಎಷ್ಟೋ ಜನ ಎಕ್ಸ್ರೇ ಈವನ್ ಮಾಡಿ ನೋಡುವಾಗ ಗೊತ್ತಾಗುತ್ತೆ, ಅವರದ್ದು ಒಂದು ಮೂಳೆ ಏನಿದೆ ಅದು ಮುಂದೆ ಸರಿದಿರ್ಬೋದು, ಆಂಟ್ರೋಲಿಸ್ಥಸಿಸ್ ಅಂತ ಹೇಳ್ತೀವಿ. ಸೊ ಈ ಸರಿದಾಗ ಏನಾಗುತ್ತೆ, ನರ ಹಿಂದ್ಗಡೆ ಕಂಪ್ರೆಸ್ ಆಗುತ್ತೆ, ನಮಗೆ ಕಾಲುಗಳಿಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಸಮಸ್ಯೆ ಇದೆ, ಅದು ಸೊಂಟದಲ್ಲಿ ಏನೂ ಸಮಸ್ಯೆ ಇರಲ್ಲ, ಎಲ್ಲದೂ ಚೆನ್ನಾಗೇ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು MRI ಮಾಡಿ ನೋಡಿದರೆ, ಎಕ್ಸ್ರೇ ಮಾಡಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಡಿಸ್ಕ್ ಬಲ್ಜ್ ಇಲ್ಲ, ಡಿಸ್ಕ್ ಹರ್ನಿಯೇಷನ್ ಇಲ್ಲ, ಲಿಸ್ಥಸಿಸ್ ಇಲ್ಲ, ಏನೂ ಸಮಸ್ಯೆ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಆದರೂ ಅವರಿಗೆ ಸಯಾಟಿಕಾ ಪೇನ್ ಬರುವಂಥ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಸಯಾಟಿಕ್ ನರ ಫಾರ್ಮ್ ಆದಮೇಲೆ ನಾನೀಗ ಹೇಳಿರುವಂಥ ನರಗಳದ್ದು ರೂಟ್ ಎಲ್ಲ ಸೇರಿ ಸಯಾಟಿಕ್ ಅಂತ ದಪ್ಪ ಇರುವಂಥ ಈ ನರ ಫಾರ್ಮ್ ಆದಮೇಲೆ ಅದು ನಮ್ಮ ಪೃಷ್ಠಭಾಗದಲ್ಲಿರುವಂಥ ಒಂದು ಮಸಿಲಿಂದ ಹೊರಗೆ ಬರುತ್ತೆ. ಈ ಮಸಿಲಿಗೆ ನಾವೇನು ಹೇಳ್ತೀವಿ, ಪೈರಿಫಾರ್ಮಿಸ್ ಅಂತ ಹೇಳ್ತೀವಿ. ಒಂದು ವಿ ಶೇಪ್ಡ್ ಮಸಿಲ್ ಇರುತ್ತೆ. ಸೊ ಯಾವಾಗ ನಮಗೆ ಈ ಮಸಿಲಲ್ಲಿ ಏನಾದರೂ ಇನ್ಫ್ಲಮೇಷನ್ ಆದಾಗ ಅಥವಾ ಅಲ್ಲಿ ಏನಾದರೂ ಕಂಪ್ರೆಷನ್ ಆದಾಗ, ಎಷ್ಟೋ ಜನರಿಗೆ ಒಂದು ಹ್ಯಾಬಿಟ್ ಇದೆ, ನಮ್ಮ ಬ್ಯಾಕ್ ಪಾಕೆಟಲ್ಲಿ ನಾವೇನಾಗ್ತೀವಿ, ಪರ್ಸ್ ಹಾಕ್ತೀವಿ. ಪರ್ಸ್ ಹಾಕಿ ಲಾಂಗ್ ಜರ್ನಿ ಎಲ್ಲ ಮಾಡುವಾಗ ಏನಾಗುತ್ತೆ, ಆ ಒಂದು ಪಾಯಿಂಟಲ್ಲಿ ಕರೆಕ್ಟ್ ಆ ಪೈರಿಫಾರ್ಮಿಸ್ ಮಸಿಲ್ ಇದ್ದಲ್ಲಿ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಅಲ್ಲಿ ಈ ನರ ಪ್ರೆಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಮಗೆ ಕಾಲುಗಳಿಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ನೀವೇನೇ MRI ಮಾಡಿ ನೋಡಿದ್ರು ಎಲ್ಲ ನಾರ್ಮಲೇ ಕಾಣಿಸುತ್ತೆ, ಬಟ್ ನಮಗೆ ಪೇಯ್ನ್ ಮಾತ್ರ ಇರುತ್ತೆ. ಸೊ ಅದಕ್ಕೆ ನಾವು ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ಏನಾಗುತ್ತೆ, ಅದನ್ನು ಕಡಿಮೆ ಮಾಡಿ ನಮ್ಗೆ ಆ ನರ ಫ್ರೀ ಮಾಡ್ಲಿಕ್ಕಾಗುತ್ತೆ. ಈ ಪ್ರಾಬ್ಲಮ್ ಇಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೂ ಕೂಡ ಸಾಧ್ಯ. ಇನ್ನು ಕೆಲವರಿಗೆ ನೋಡಿದ್ರೆ ಈ ಥರ ಯಾವುದೂ ಸಮಸ್ಯೆಗಳಿರಲ್ಲ, ಅವರ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದ ನಮಗೆ ಸಯಾಟಿಕಾ ಪೇನ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಕೆಲವರದ್ದು ವೆಯ್ಟ್ ಏನಿದೆ ತುಂಬ ಜಾಸ್ತಿ ಇರುತ್ತೆ, ತುಂಬ ಬೊಜ್ಜಿರುತ್ತೆ. ಸೊ ಅವರು ಎಸ್ಪೆಷಲಿ ಅವರು ಬೇರೆ ಏನೂ ಆ್ಯಕ್ಟಿವಿಟೀಸ್ ಕೂಡ ಮಾಡಲ್ಲ, ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಇರುತ್ತೆ, ಲಾಂಗ್ ಸಿಟ್ಟಿಂಗಲ್ಲೇ ಇರ್ತಾರೆ. ಸೊ ಅವಾಗೆಲ್ಲ ಏನಾಗುತ್ತೆ, ಬ್ಯಾಕಲ್ಲಿರುವಂಥ ಗ್ಲೂಟಿಯಸ್ ಒಳಗಿರುವಂಥ ಈ ಸಯಾಟಿಕ್ ನರ ಏನಿದೆ ಅದು ಪ್ರೆಸ್ ಆಗಿ ನಮಗೆ ಕಾಲಿಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅದರೊಟ್ಟಿಗೆ ನಾನು ಹೇಳಿದ್ದೇನೆ, ಎಕ್ಸಸೈಸ್ ಕಡಿಮೆ ಆದಾಗ, ಏನೂ ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ಅವಾಗ ಕೂಡ ನಮಗೆ ಸಯಾಟಿಕಾ ಪ್ರಾಬ್ಲಮ್, ಈ ಥರ ಸಮಸ್ಯೆ ಅಂದರೆ ಎಕ್ಸಾಕ್ಟ್ಲಿ ಒಂದು ಸಯಾಟಿಕಾ ಒಂದು ಕಾರಣದಿಂದ ಬರೋದಲ್ಲ, ಬಟ್ ನಮ್ಮ ಲೈಫ್ ಸ್ಟೈಲ್ ಆ ಥರ ಇದ್ದಿದ್ದಕ್ಕೆ, ವೆಯ್ಟ್ ಜಾಸ್ತಿ ಆಗಿ ಏನು ವ್ಯಾಯಾಮ ಮಾಡದೇ ಇದ್ದಾಗ ಅಥವಾ
ತುಂಬ ರಾಂಗ್ ಪೋಸ್ಚರಲ್ಲಿ ತಾಸುಗಟ್ಟಲೆ ಕೂತ್ಕೊಳ್ಳೋದು. ಈಗ ಈ ಸಮಸ್ಯೆ ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಇರುವಂಥ ಒಂದು ಮೇನ್ ಕಾರಣ ಏನು ಅಂದರೆ ಈ IT ಫೀಲ್ಡ್ನವರಿಗೆ ಮನೆಯಲ್ಲೇ ಕೂತು ಕೆಲಸ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದ್ದು. ಅಂದರೆ ವರ್ಕ್ ಫ್ರಮ್ ಹೋಮ್. ಆಫೀಸಿಗೆ ಹೋದರೆ ಸರಿಯಾಗಿ ಕೂತ್ಕೊಂಡು ಕರೆಕ್ಟಾಗಿರೋ ಟೇಬಲಲ್ಲಿ ಕೆಲಸ ಮಾಡ್ತಾರೆ. ಬಟ್ ಈಗ ಮನೆಯಲ್ಲಿ ಕೆಲಸ ಆದ್ಕೊಳ್ಳಿ ಏನಾಗುತ್ತೆ, ಮಲಗಿ ಕೆಲಸ ಮಾಡ್ತಾರೆ, ಆಕ್ವರ್ಡ್ ಪೋಸ್ಚರ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಏನಿದೆ ಈಗ ಆಫ್ಟರ್ ಕೋವಿಡ್ ಏನಿದೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಸೊ ನಮ್ಮ ಪೋಸ್ಚರ್ ಸರಿಯಾಗಿರಬೇಕು. ಯಾಕಂದರೆ ನಮಗೆ ಗೊತ್ತಾಗಲ್ಲ, ಈಗ ನಮ್ಮ ತಲೆ ಏನಿದೆ ಇದಕ್ಕೆ ವೆಯ್ಟ್ ಮೇ ಬಿ ಒಂದು 3 to 4 kgs ಇದ್ದರೆ ನಾವು ಯಾವಾಗ ಒಂದು ಮೊಬೈಲ್ ನೋಡ್ತೀವಿ ಆ ಇಂಪ್ಯಾಕ್ಟ್ ಇಸ್ ಅರೌಂಡ್ 20 kgs ನೆಕ್ಕಲ್ಲಿ. ಸೊ ಎಷ್ಟೊಂದು ಒತ್ತಡ ಆಗುತ್ತೆ ನೀವೇ ವಿಚಾರ ಮಾಡಿ. ಸೊ ನಮ್ಮ ಪೋಸ್ಚರ್ ಕರೆಕ್ಷನ್ ಮಾಡಿದರೆ ಈ ಥರ ಸಮಸ್ಯೆಗಳೇನಿದೆ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ನಮಗೆ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಈ ಸಯಾಟಿಕಾ ಪ್ರಾಬ್ಲಮ್ ಅಂತ ಹೇಗೆ ಡಯಾಗ್ನೋಸ್ ಮಾಡೋದು ಅಂತ ನೋಡೋಣ. ಯಾಕಂದರೆ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನನಗೆ ಸಯಾಟಿಕಾ ಆಗಿದೆ. ಸೊ ಈ ಸಯಾಟಿಕಾ ಅಂದರೆ ಯೂಶಲಿ ಹೇಗಿರುತ್ತೆ, ನಮ್ಮ ಸೊಂಟದಲ್ಲಿ ಪೇನ್ ಸ್ಟಾರ್ಟ್ ಆಗ್ಬೋದು. ಆ ಪೇನ್ ನಿಧಾನಕ್ಕೆ ನಮ್ಮ ಕಾಲಿಗಳಿಗೆ ರೇಡಿಯೇಟ್ ಆದರೆ, ನಾನು ಹೇಳಿದಾಗೆ ಕೆಲವರಿಗೆ ಪೃಷ್ಠಭಾಗದಲ್ಲಿ ಅಷ್ಟೇ ಆಗ್ಬೋದು, ಕೆಲವರಿಗೆ ತೊಡೆ ಹಿಂಭಾಗದಲ್ಲಿ ಆಗ್ಬೋದು, ಕೆಲವರಿಗೆ ಮೀನಖಂಡದಲ್ಲಿ ಆಗ್ಬೋದು, ಇನ್ನು ಕೆಲವರಿಗೆ ಇಡೀ ಕಾಲಿಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಸೊ ಅದು ಯೂಶಲಿ ಯಾವ ನರ ಕಂಪ್ರೆಸ್ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಪ್ರತಿಯೊಂದು ಲೆವೆಲಲ್ಲಿ ಕೂಡ ಡಿಸ್ಕ್ ಇದೆ. ಸೊ ಎಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ, ಯಾವ ನರ್ವ್ ರೂಟ್, ಅದು L4 ಕಂಪ್ರೆಸ್ ಆಗಿದೆಯಾ, L5 ಕಂಪ್ರೆಸ್ ಆಗಿದೆಯಾ, S1 ಆಗಿದೆಯಾ, S2 ಆಗಿದೆಯಾ, S3 ಆಗಿದೆಯಾ, ಅದರ ಮೇಲೆ ಡಿಪೆಂಡ್ ಆಗಿ ನಮಗೆ ಪೇನ್ ಏನಿದೆ ಪ್ರತಿಯೊಂದು ಪೇಷಂಟಲ್ಲೂ ಡಿಫರ್ ಆಗುತ್ತೆ. ಇನ್ನೊಂದು ಇದರದ್ದು ಲಕ್ಷಣ ಏನಂದರೆ ಅದು ಯೂಶಲಿ ಬೈಲ್ಯಾಟ್ರಲ್ ಇರಬೇಕು ಅಂತಿಲ್ಲ. ಅಂದರೆ ಎರಡೂ ಕಾಲಿಗೆ ಒಂದೇ ಥರ ಬರಬೇಕು ಅಂತಿಲ್ಲ, ಯಾವುದಾದ್ರೂ ಒಂದು ಕಾಲಿಗಷ್ಟೇ ಇರುವಂಥ ಸಾಧ್ಯತೆಗಳು ಜಾಸ್ತಿ. ಎಷ್ಟೋ ಜನರಲ್ಲಿ ಏನಾಗುತ್ತೆ, ಈಗ ವಯಸ್ಸಾದ ಮೇಲೆ ಈ ಕಾಲಿಗಳಿಗೆ ಸಿವಿಯರ್ ಸೆಳೆತ ಅನುಭವ ಆಗುತ್ತೆ. ಸೊ ಅವರೆಲ್ಲ ಏನು ಅನ್ಕೊಳ್ತಾರೆ, ಮೇ ಬಿ ನನಗಿದು ಸಯಾಟಿಕಾ ಸಮಸ್ಯೆಯಿಂದ ಆಗಿದೆ, ನಮ್ಮ ಡಿಸ್ಕ್ನ ಸಮಸ್ಯೆಯಿಂದ ಆಗಿದೆ ಅಂತ ಅನ್ಕೊಳ್ತಾರೆ. ಬಟ್ ಅದು ಇರುವುದೇ ಇಲ್ಲ. ಮೇ ಬಿ ಅವರಿಗೊಂದು ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು. ಅಂದರೆ ಎಷ್ಟೋ ಜನರಲ್ಲಿ ಡಯಾಬಿಟಿಸ್ ಜಾಸ್ತಿ ಆದಾಗ ಕೂಡ ಇದೇ ಥರ ಕಾಲು ಸೆಳೆತ ಬರುವಂಥ ಸಾಧ್ಯತೆ ಇದೆ. ಅಥವಾ ಕಾಲಲ್ಲಿರುವಂಥ ಮಸಿಲ್ಸಲ್ಲಿ ಏನಾದರೂ ಸ್ಟ್ರೈನ್ ಆದರೆ ಕಾಲು ಸೆಳೆತ ಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ನಾವು ತಗೋಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಆಗಿರುವಂಥ ಕೆಲವು ಮಿನರಲ್ ಡೆಫಿಷಿಯನ್ಸಿ ಬಂದರೂ ಕೂಡ ನಮಗೆ ಈ ಸೆಳೆತ ಬರುವಂಥ ಸಾಧ್ಯತೆ. ಸೊ ಇದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕು. ಯೂಶಲಿ ಈ ಡಯಾಬಿಟಿಕ್ ನ್ಯೂರೋಪತಿ ಈ ಥರ ಸಮಸ್ಯೆಗಳೆಲ್ಲ ಏನಿದೆ ಬೈಲ್ಯಾಟ್ರಲ್ ಇರುತ್ತೆ, ಅಂದರೆ ಎರಡು ಕಾಲಿಗೂ ಒಂದೇ ಥರ ಇರುತ್ತೆ. ಬಟ್ ಯೂಶಲಿ ಈ ಸಯಾಟಿಕಾ ಪ್ರಾಬ್ಲಮ್ ಏನಿದೆ ಯಾವ ನರ್ವ್ ರೂಟ್ ಕಂಪ್ರೆಸ್ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ರೈಟಿಗೆ ಹೋಗಿರೋದು ಕಂಪ್ರೆಸ್ ಆದರೆ ನಮ್ಮ ಬಲಗಾಲಿಗೆ ಅಷ್ಟೇ ಸೆಳೆತ ಅನುಭವ ಆಗುತ್ತೆ, ಲೆಫ್ಟಿಗೆ ಹೋಗೋದು ಕಂಪ್ರೆಸ್ ಆದರೆ ಎಡಗಾಲಿಗೆ ಅಷ್ಟೇ ಸೆಳೆತ ಅನುಭವ ಆಗುತ್ತೆ. ಸೊ ಯೂಶಲಿ ಯೂನಿಲ್ಯಾಟ್ರಲ್ ಇರುತ್ತೆ. ಬಟ್ ಕೆಲವು ಕೇಸಸಲ್ಲಿ ಎರಡೂ ಕಾಲಿಗಳಿಗೂ ಪೇನ್ ಇರುತ್ತೆ. ಅದು ಮೇ ಬಿ ಸಿವಿಯರಿಟಿ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ರೈಟ್ಗೆ ಜಾಸ್ತಿ ಲೆಫ್ಟಿಗೆ ಕಡಿಮೆ, ಅಥವಾ ಲೆಫ್ಟ್ಗೆ ಜಾಸ್ತಿ ರೈಟಿಗೆ ಕಡಿಮೆ, ಈ ಥರ ಕೂಡ ಇರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಈ ಸೆಳೆತ ಇರಬೇಕು ಅಂತಿಲ್ಲ. ಕೆಲವರಿಗೆ ಒಂಥರ ಜಿಂಜಿರಿಕೆ ಬಂದಾಗೆ, ಜೋಮ್ ಹಿಡ್ದಂಗೆ, ಮರಗಟ್ಟದಂಗೆ ಅಥವಾ ಉರಿ ಆದಂಗೆ, ಸೊ ಈ ಥರ ಡಿಫ್ರೆಂಟ್ ಫೀಲಿಂಗ್ಸ್ ಇರುವಂಥ ಸಾಧ್ಯತೆ. ಯಾಕಂದರೆ ನರಗಳಿಗೆ ಇರಿಟೇಷನ್ ಆದಾಗ ಅದು ಪೇಯ್ನೇ ಇರಬೇಕು ಅಂತಿಲ್ಲ. ಕೆಲವರಿಗೆ ಸಿವಿಯರ್ ನಮ್ನೆಸ್ ಬರುತ್ತೆ, ಅಂದರೆ ಅಲ್ಲಿರೋ ನರ ಅಥವಾ ನಮ್ಮ ಕ್ವಾಡ ಇಕ್ವೈನ ಏನಿದೆ ಅದು ಕಂಪ್ಲೀಟ್ಲಿ ಕಂಪ್ರೆಸ್ ಆದರೆ ಸಿವಿಯರ್ ನಮ್ನೆಸ್ ಬರುವಂಥ ಸಾಧ್ಯತೆ ಇದೆ. ಅಂದರೆ ನಮ್ಮ ಪೃಷ್ಠಭಾಗ ಏನಿದೆ ಅದು ಕಂಪ್ಲೀಟ್ಲಿ ಜೋಮ್ ಹಿಡಿಯುವಂಥ ಸಾಧ್ಯತೆ ಇದೆ. ನಮ್ಮ ಲೈಂಗಿಕ ಅಂಗಗಳಿರುವಂಥ ಏರಿಯಾ ಕಂಪ್ಲೀಟ್ಲಿ ಜೋಮ್ ಹಿಡಿಯುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಕ್ವಾಡ ಇಕ್ವೈನ ಸಿಂಡ್ರಮ್ಸ್ ಅಂತ ಹೇಳ್ತೀವಿ, ಅಂದರೆ ಸ್ಯಾಡಲ್ ಅನೆಸ್ಥೀಶಿಯಾ ಅಂತ ಹೇಳ್ತೀವಿ. ಸೊ ಈ ಥರ ಎಲ್ಲ ಸಮಸ್ಯೆ ಇದ್ದರೆ ಕೆಲವು ಸಲ ನಮಗೆ ಸರ್ಜರಿನೇ ಬೇಕಾಗುತ್ತೆ. ಸೊ ನಾನು ಯಾವಾಗಲೂ ಎಲ್ಲರಿಗೂ ಹೇಳೋದೇನೆಂದರೆ, ಸೆಳೆತ ಅಥವಾ ನೋವೇನಿದೆ ಅದು ಅಷ್ಟೊಂದು ಡೇಂಜರಸ್ ಅಲ್ಲ. ಬಟ್ ಯಾವರಿಗೆ ಸಿವಿಯರ್ ಜೋಮ್ ಹಿಡಿಯುತ್ತೋ, ಮುಟ್ಟಿದ್ರೆ ಗೊತ್ತಾಗಲ್ವೋ, ಮರಗಟ್ಟದ್ದು ಒಂದು ಫೀಲಿಂಗ್ ಇರುತ್ತೋ, ಸೊ ಅವರಿಗೆ ಕೆಲವು ಸಲ ಇಮ್ಮಿಡಿಯೇಟ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ನಮಗೆ ಟೈಮ್ ವೇಸ್ಟ್ ಮಾಡ್ಲಿಕ್ಕಾಗಲ್ಲ. ಸಡನ್ ಆಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅದು ಮಾಡಿಸ್ಕೋಬೇಕಾಗತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಮಲಮೂತ್ರ ವಿಸರ್ಜನೆ ಮೇಲೆ ಕಂಟ್ರೋಲ್ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ, ಫುಡ್ ಡ್ರಾಪ್ ಆಗುವಂಥ ಸಾಧ್ಯತೆ ಇದೆ, ಅಂದರೆ ಪಾದ ಮೇಲೆ ಎತ್ತಲಿಕ್ಕಾಗಲ್ಲ. ಸೊ ಈ ಥರ ಸಮಸ್ಯೆಗಳಲ್ಲಿದ್ದರೆ ನಾವು ಫಸ್ಟ್ ಹೇಳಿದಂಗೆ ಅದಕ್ಕೆ ಕ್ವಾಡ ಇಕ್ವೈನ ಸಿಂಡ್ರಮ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಇಮಿಡಿಯೇಟ್ಲಿ ಕೆಲವು ಸಲ ಸರ್ಜಿಕಲ್ ಇಂಟರ್ವೆನ್ಷನ್ ಕೂಡ ಬೇಕಾಗುವಂಥ ಸಾಧ್ಯತೆ ಇದೆ. ಇನ್ನು ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂದರೆ, ಯೂಶಲಿ ಈ ಸಯಾಟಿಕಾ ಪೇನ್ ಏನಿದೆ ನಮಗೇನಾದರೂ ಸೀನ್ ಬಂದರೆ ಅಥವಾ ಕೆಮ್ಮು ಬಂದರೆ ಅಥವಾ ತುಂಬ ಹೊತ್ತು ಕೂತ್ಕೊಂಡ್ರೆಲ್ಲ ಸಿವಿಯರ್ಲಿ ಅಂದರೆ ಜಾಸ್ತಿ ಆಗುತ್ತೆ. ಕೆಲವರಿಗೆ ಹಿಂಗೆ ಮಲ್ಕೊಂಡು ನಾವು ಒಂದ್ಸಲ ಅಂತ ಕೆಮ್ಮು ಹೊಡೆದ್ರೆ ಏನಾಗುತ್ತೆ, ಸಡನ್ ಆಗಿ ಒಂದು ಶೂಟಿಂಗ್ ಪೇನ್ ಬರುತ್ತೆ, ಅದು ಬ್ಯಾಕಲ್ಲೂ ಬರುತ್ತೆ, ಕಾಲಿಗೂ ಕೂಡ ರೇಡಿಯೇಟ್ ಆಗುತ್ತೆ. ಸೊ ಈ ಥರ ಈ ಲಕ್ಷಣಗಳು ನೋಡಿದರೆ ನಮಗೆ ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ, ಓಕೆ ನನಗೆ ಆಗಿರೋದು ಸಯಾಟಿಕಾ ಪ್ರಾಬ್ಲಮ್. ಬಟ್ ಅದು ಯಾಕೆ ಆಗಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಡಿಸ್ಕ್ ಬಲ್ಜಿಂದ ಆಗಿದೆಯಾ, ಅಥವಾ ಪೈರಿಫಾರ್ಮಿಸ್ ಸಿಂಡ್ರೋಮಿಂದ ಆಗಿದೆಯಾ, ಅಥವಾ ಸ್ಟಿನೋಸಿಸಿಂದ ಆಗಿದೆಯಾ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಅದಕ್ಕಾಗಿ ನೀವೊಂದು ಡಾಕ್ಟರ್ ಹತ್ರ ಹೋದರೆ ಅವರು ಸಿಂಪಲ್ ಆಗಿರುವಂಥ ಕೆಲವು ಟೆಸ್ಟ್ಗಳು ಮಾಡಿ ನೋಡಿ ನಮಗೆ ಇಮಿಡಿಯೇಟ್ಲಿ ಅದನ್ನು ಐಡೆಂಟಿಫೈ ಮಾಡಲಿಕ್ಕೂ ಕೂಡ ಆಗುತ್ತೆ. ಸೊ ಯೂಶಲಿ ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಒಂದು SLR ಟೆಸ್ಟ್ ಅಂತ ಮಾಡ್ತೀವಿ, ಸ್ಟ್ರೈಟ್ ಲೆಗ್ ರೈಸಿಂಗ್ ಟೆಸ್ಟು. ಅದು ಮಾಡುವಾಗಲೇ ನಮಗೆ ಗೊತ್ತಾಗುತ್ತೆ, ಓಕೆ ಸಯಾಟಿಕ್ ನರ್ವ್ ಸಿವಿಯರ್ಲಿ ಕಂಪ್ರೆಸ್ ಆಗಿದೆ, ಸಿವಿಯರ್ ಪೇಷಂಟ್ಗೆ ಪೇಯ್ನ್ ಇದೆ, ಆ ಕಾಲು ಎತ್ತಲಿಕ್ಕೆ ಆಗ್ತಾ ಇಲ್ಲ, ಬಿಲೋ 60 ಡಿಗ್ರಿನೇ ನಮಗೆ ಸಿವಿಯರ್ ಪೇಯ್ನ್ ಬರ್ತಾ ಇದ್ದರೆ ಅದರ ಅರ್ಥ ಏನು, ಸೊಂಟದಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ, ನಿಮ್ಮ ಸಯಾಟಿಕ್ ನರ್ವ್ ಏನಿದೆ ಅದು ಕಂಪ್ರೆಸ್ ಆಗಿದೆ ಅಂತ ಅರ್ಥ. ಸೊ ಕೆಲವು ಕೇಸಸಲ್ಲಿ ನಮಗೆ ಇನ್ನೂ ಲೈಕ್ ಕರೆಕ್ಟ್ ಆಗಿರುವಂಥದ್ದು ಡಯಾಗ್ನೋಸಿಸ್ ಬೇಕಾಗುತ್ತೆ, ಯಾವ ಲೆವೆಲಲ್ಲಿ ಆಗಿದೆ, ಎಷ್ಟಾಗಿದೆ, ಅದರದ್ದು ಸಿವಿಯರಿಟಿ ಏನಿದೆ, ಅಂದರೆ ಪೇಷಂಟ್ದು ಲಕ್ಷಣಗಳು ಸಿವಿಯರ್ ಆಗಿದ್ದರೆ ನಾವೇನು ಮಾಡ್ತೀವಿ, ಅವರಿಗೆ
ಅವರಿಗೆ ಒಂದು MRI ಮಾಡ್ಲಿಕ್ಕೆ ಹೇಳ್ತೀವಿ. ಸೊ MRI ಮಾಡಿ ನೋಡಿದಾಗ ಯಾವ ಲೆವೆಲಲ್ಲಿ ಎಷ್ಟು ಡಿಸ್ಕ್ ಬಲ್ಜ್ ಆಗಿದೆಯಾ ಅಥವಾ ಡಿಸ್ಕ್ ಹರ್ನಿಯೇಷನ್ ಆಗಿದೆಯಾ ಅಥವಾ ಇನ್ನೂ ಬೇರೆ ಏನಾದರೂ ಸಮಸ್ಯೆ ಆಗಿದೆಯಾ, ಸ್ಟೀನೋಸಿಸ್ ಆಗಿದೆಯಾ ಅಂತ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ. ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ಈಸಿಯಾಗಿ ಮಾಡ್ಲಿಕ್ಕಾಗುತ್ತೆ. ಸೊ ಯೂಶಲಿ ಇದರದ ಟ್ರೀಟ್ಮೆಂಟ್ ಏನು ಅಂತ ಕೇಳಿದರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ರಸ್ಟ್. ಆ್ಯಕ್ಚುಲಿ ತುಂಬ ಜನರಲ್ಲಿ ಈ ಬ್ಯಾಕ್ ಪೇನ್ ಒಂದು ಕ್ರಾನಿಕ್ ಆಗಲಿಕ್ಕೆ ಮತ್ತು ಇಡೀ ಲೈಫಲ್ಲಿ ಅವರಿಗೆ ತೊಂದರೆ ಕೊಡಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು ಅಂದರೆ, ಇನಿಷಿಯಲಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಬ್ಯಾಕ್ ಪೇನ್ ಇದ್ರೂ ಕೂಡ ನಾವು ರಸ್ಟ್ ತಗೊಳ್ಳಲ್ಲ. ನಮ್ಮ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಲೈಕ್ ಅಂದರೆ ಬೈಕ್ ರೈಡಿಂಗ್ ಇರ್ಬೋದು, ಅಥವಾ ಕೆಲಸಕ್ಕೆ ಹೋಗೋದು ಇರ್ಬೋದು, ಅಥವಾ ತಾಸುಗಟ್ಟಲೆ ನಿಂತುಕೊಳ್ಳೋದು ಇರ್ಬೋದು, ರಾಂಗ್ ಪೋಸ್ಟರ್ಲಿ ಕೂತ್ಕೊಳ್ಳೋದು ಇರ್ಬೋದು, ರಾಂಗ್ ಪೋಸ್ಟರ್ಲಿ ಕೂತ್ಕೊಂಡು ತಾಸುಗಟ್ಟಲೆ TV ನೋಡೋದು ಇರ್ಬೋದು. ಸೊ ಈ ಥರ ಆಕ್ಟಿವಿಟೀಸ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಆ ಇಂಜುರಿ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಆ್ಯಂಡ್ ಫ್ಯೂಚರ್ಲಿ ನಮಗೆ ಸಿವಿಯರ್ ಪೇನ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ರಸ್ಟ್. ಸೊ ಯೂಶಲಿ ಒಂದು ಅಕ್ಯೂಟ್ ಆಗಿರುವಂಥ ಒಂದು ಪೇನ್ ಡೆವಲಪ್ ಆದರೆ, ಅಂದರೆ ಸಡನ್ ಆಗಿ ಏನೋ ವೆಯ್ಟ್ ಎತ್ತಿದಾಗ ಅಥವಾ ಏನೋ ಒಂದು ಮಾಡಿದಾಗ ನಮಗೆ ಸಡನ್ ಸೊಂಟ ನೋವು ಡೆವಲಪ್ ಆಯಿತು, ಕಾಲಿಗೆ ಸೆಳೆತ ಸ್ಟಾರ್ಟ್ ಆಯಿತು ಅಂತ ಆದರೆ ಅಟ್ಲೀಸ್ಟ್ ಒಂದು 2 to 3 ವೀಕ್ಸ್ ಅವ್ರಿಗೆ ಕಂಪ್ಲೀಟ್ ರಸ್ಟ್ ತಗೊಂಡು ಸಿಂಪಲ್ ಆಗಿರುವಂಥ ಕೆಲವು ವ್ಯಾಯಾಮಗಳು ಮಾಡಿದರೆ ಆಲ್ಮೋಸ್ಟ್ ಒಂದು 60 to 70% ಬ್ಯಾಕ್ ಪೇನ್ ಏನಿದೆ ಅದು ಕಂಪ್ಲೀಟ್ಲಿ ಸರಿ ಆಗುತ್ತೆ. ಆ ಡಿಸ್ಕ್ ಲೈಕ್ ಅಂದರೆ ಆ ಕಂಪ್ರೆಷನ್ ಏನಿದೆ, ನರದ ಮೇಲೆ ಇರುವಂಥ ಕಂಪ್ರೆಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಪೇಷಂಟ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಇನ್ನೂ ಕೇಸಸಲ್ಲಿ ಏನಾಗುತ್ತೆ, ಅದು ಸರಿಯಾಗಿ ಮಾಡಲ್ಲ ಅಂತ ಇದ್ದಾಗ ಅದಕ್ಕೆ ಸಡನ್ ಆಗಿ ಒಂದು ಸರ್ಜರಿ ಮಾಡಬೇಕು ಅಂತ ಏನಿಲ್ಲ. ಎಷ್ಟೋ ಜನ ಹೆದರಿ ಸಡನ್ ಆಗಿ ಸರ್ಜರಿ ಮಾಡಿಸ್ಕೊಳ್ತಾರೆ. ಅದರದ್ದು ನೆಸೆಸಿಟಿ ಇಲ್ಲ. ಓನ್ಲಿ ಒಂದು ಲೆಸ್ ದ್ಯಾನ್ 10% ಜನರಲ್ ಅಷ್ಟೇ ಈ ಸರ್ಜರಿ ರಿಕ್ವೈರ್ಮೆಂಟ್ ಇರುತ್ತೆ. ಅದರ್ವೈಸ್ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ ಪೇನ್ ಪೇಷಂಟ್ಸ್ ಏನಿದೆ, ಸಯಾಟಿಕಾ ಪ್ರಾಬ್ಲಮ್ ಏನಿದೆ, 90% ಜನರಿಗೂ ಕೂಡ ವಿತಿನ್ ಅ ಸ್ಪ್ಯಾನ್ ಆಫ್ 2 to 3 months ಅವ್ರಿಗೆ ಕಂಪ್ಲೀಟ್ಲಿ ದೇ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಬಟ್ ಅವರಿಗೆ ಗೊತ್ತಿರಬೇಕು, ಈಗ ಎಲ್ಲ ಆದಮೇಲೆ ನಾ ಇನ್ನೂ ಮರ ಹತ್ತಬೇಕು ಅಥವಾ ಎಲ್ಲದೂ ಮಾಡ್ಕೋಬೇಕು ಅಂತ ಆಗಲ್ಲ. ಸೊ ಅವ್ರಿಗೆ ಗೊತ್ತಿರಬೇಕು ನನಗೊಂದು ಬ್ಯಾಕ್ ಇಂಜುರಿ ಇತ್ತು, ಸೊ ಹಾಗಾಗಿ ನಾನು ಕೆಲವು ಕೆಲಸಗಳೇನಿದೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು. ವೆಯ್ಟ್ ಎತ್ತಬಾರ್ದು ಅಂತಲ್ಲ. ಎಷ್ಟೋ ಜನರೆಲ್ಲ ತಪ್ಪು ಕಲ್ಪನೆ ಇದೆ, ಸಯಾಟಿಕಾ ಒಂದ್ಸಲ ಬಂದಮೇಲೆ ಅಥವಾ ಡಿಸ್ಕ್ ಬಲ್ಜ್ ಆದಮೇಲೆ ಜಿಮ್ಗೆ ಹೋಗಲೇಬಾರ್ದು ಅಂತ ಅನ್ಕೊಳ್ತಾರೆ ಎಷ್ಟೋ ಜನ. ಬಟ್ ಹಾಗೆಲ್ಲ ವರ್ಕೌಟ್ ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಬ್ಯಾಕಲ್ಲಿರುವಂಥ ಮಸಿಲ್ಸ್ ಸ್ಟ್ರೆಂತ್ ನೀವು ಚೆನ್ನಾಗಿ ಇಂಪ್ರೂವ್ ಮಾಡಿದರೆ ನಿಮಗೆ ಸಯಾಟಿಕಲ್ಲ ಡಿಸ್ಕ್ ಬಲ್ಜಲ್ಲಿ ಏನೂ ಸಮಸ್ಯೆಗಳು ಬ್ಯಾಕಿಂದು ನಿಮಗೆ ಫ್ಯೂಚರ್ಲಿ ಬರಲ್ಲ. ಈಗ ನಂದೇ ಕೇಸ್ ನೋಡಿದರೆ ನನಗೆ ವರ್ಕೌಟ್ ಮಾಡಲಿಲ್ಲ ಅಂದರೆ ಬ್ಯಾಕ್ ಪೇನ್ ಡೆವಲಪ್ ಆಗುತ್ತೆ. ಸೊ ನಾವು ಲಾಂಗ್ ಸ್ಟ್ಯಾಂಡಿಂಗ್ ಮಾಡ್ತೀವಿ, ಎಷ್ಟೋ ತಾಸುಗಟ್ಟಲೆ ಕೂತ್ಕೊಂಡು ಪೇಷಂಟ್ ನೋಡ್ತಾ ಇರ್ತೀವಿ. ಸೊ ಅವಾಗ ಏನಾಗುತ್ತೆ, ಬ್ಯಾಕಲ್ಲಿ ಸ್ಟ್ರೈನ್ ಇರುತ್ತೆ. ಬಟ್ ಬೆಳಗ್ಗೆ ಎದ್ದು ರೆಗ್ಯುಲರ್ಲಿ ಒಂದು ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿ ವೆಯ್ಟ್ಸ್ ಎಲ್ಲ ಎತ್ತಿದ್ರೆ ಏನಾಗುತ್ತೆ, ಬ್ಯಾಕ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಅಲ್ಲಿರೋ ಮಸಿಲ್ಸ್ ಚೆನ್ನಾಗಾಗುತ್ತೆ, ನಮಗೆ ಬ್ಯಾಕ್ ಪೇನ್ದು ಸಮಸ್ಯೆನೇ ಬರಲ್ಲ. ಸೊ ಯಾರು ಸೆಡೆಂಟ್ರಿ ಆಗಿರ್ತಾರೋ, ಯಾರು ಏನೂ ಕೆಲಸ ಮಾಡಲ್ವೋ, ಬ್ಯಾಕ್ಗೆ ಸರಿಯಾಗಿರುವಂಥ ವ್ಯಾಯಾಮ ಕೊಡಲ್ವೋ, ಅವರಿಗೆ ಈ ಬ್ಯಾಕ್ ಪೇನ್ದು ಸಮಸ್ಯೆ ಜಾಸ್ತಿ ತೊಂದರೆ ಕೊಡುತ್ತೆ. ಸೊ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಬೇಕು. ಬಟ್ ಅದಿಷ್ಟೆಲ್ಲ ಪೇನ್ ಇದ್ದಾಗ ಮಾಡಬಾರ್ದು. ಆ ಟ್ರೀಟ್ಮೆಂಟ್ಗಳು ತಗೊಂಡು, ಈಗ ನ್ಯಾಚುರೋಪತಿಕ್ ಟ್ರೀಟ್ಮೆಂಟ್ ಇರ್ಬೋದು, ಅಕ್ಯುಪಂಕ್ಚರ್ ತುಂಬ ಒಳ್ಳೆಯದು, ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಆಗಿರುವಂಥ ಕೆಲವು ಬಸ್ತಿ ಟ್ರೀಟ್ಮೆಂಟ್ಗಳು ಇರ್ಬೋದು, ಅದೇ ಥರ ಓಝೋನ್ ಥೆರಪಿ ಇರ್ಬೋದು, ಯೋಗ ಇರ್ಬೋದು, ಎಕ್ಸಸೈಸ್ ಥೆರಪಿ ಇರ್ಬೋದು. ಸೊ ಈ ಥರ ಟ್ರೀಟ್ಮೆಂಟ್ಗಳೆಲ್ಲ ಕೊಟ್ಟಾಗ ಈ ಡಿಸ್ಕ್ ಬಲ್ಜ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಆ ನರಗಳ ಮೇಲೆ ಇರುವಂಥ ಕಂಪ್ರೆಷನ್ ಕಡಿಮೆ ಆದ ಕೂಡಲೇ ಏನಾಗುತ್ತೆ, ಪೇಯ್ನ್ ನಮಗೆ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಏನಿರಬೇಕು, ಆ ಬ್ಯಾಕ್ ಸ್ಟ್ರೆಂತನ್ನು ನಾವು ಇಂಪ್ರೂವ್ ಮಾಡಿ ಇನ್ನು ಮುಂದೆ ನಮಗೆ ಈ ಥರ ಒಂದು ಸಮಸ್ಯೆಗಳು ಬರದೇ ಇದ್ದಂಗೆ ನೋಡ್ಕೊಳ್ಳೋದು ನಮ್ಮ ಗುರಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಬುಕ್ಸ್ ತಗೊಂಡು ಒಂದು 10-15 ಬುಕ್ಸ್ ಒಂದರ ಮೇಲೆ ಒಂದಿಟ್ಟು ನಾವು ಲೂಸ್ ಆಗಿ ಕಟ್ಟಿದರೆ ಹೆಂಗಿರುತ್ತೆ, ಆ ಬುಕ್ಗಳು ಜಾರಬಹುದು, ಎಲ್ಲಿ ಬೇಕಾದ್ರೂ ಸರಿದು ಹೋಗ್ಬೋದು. ಬಟ್ ಅದೇ ಇದನ್ನು ನಾವು 10 ಬುಕ್ಗಳನ್ನಿಟ್ಟು ಟೈಟಾಗಿ ಕಟ್ಟಿದರೆ ಏನಾಗುತ್ತೆ, ಆ ಬುಕ್ ಎಲ್ಲೂ ಜಾರುವುದಿಲ್ಲ. ಸೊ ಅದೇ ಥರನೇ ನಮ್ಮ ಬ್ಯಾಕ್ ಕೂಡ, ನಮ್ಮ ಬ್ಯಾಕಲ್ಲಿರುವಂಥ ಮಸಿಲ್ಸ್ ಏನಿದೆ, ಪ್ಯಾರಾಸ್ಪೈನಲ್ ಮಸಿಲ್ಸ್ ಏನಿದೆ, ಅದು ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದರೆ ನಮಗೆ ಏನೇ ವೆಯ್ಟ್ ಎತ್ತಿದ್ರೂ ಕೂಡ ನಮ್ಮ ಡಿಸ್ಕ್ ಬಲ್ಜ್ ಆಗಬೇಕು ಅಂತಿಲ್ಲ. ಸೊ ಯೂಶಲಿ ನೀವು ನೋಡಿ, ಈಗ ನಾವು ಬ್ಯಾಕಲ್ಲಿ ಅಬ್ಸರ್ವ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಬ್ಯಾಕಲ್ಲಿ ಮಸಿಲ್ಸೇ ಇಲ್ಲ. ಅಟ್ ದ ಸೇಮ್ ಟೈಮ್ ನಾವು ನಮ್ಮ ಆನ್ಸೆಸ್ಟರ್ಸ್, ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜಿ ಎಲ್ಲ ನೋಡುವಾಗ ಅವರ ಬ್ಯಾಕ್ ಮಸಿಲ್ಸ್ ಏನಿತ್ತು ಅದು ತುಂಬ ಪ್ರಾಮಿನೆಂಟ್ ಆಗಿರ್ತಿತ್ತು. ಅವರೆಷ್ಟೇ ಬಗ್ಗಿ ಕೆಲಸ ಮಾಡಿದರೂ ಕೂಡ ಅವರಿಗೆ ಅಷ್ಟೊಂದು ಸಮಸ್ಯೆಗಳು ಇರುವುದಿಲ್ಲಾಗಿತ್ತು. ಬಟ್ ಈಗ ನಾವೆಲ್ಲ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತೀವಿ, ಅಥವಾ ಡಾಕ್ಟರ್ಸ್ ಇರ್ತಾರೆ, ಅಥವಾ ಎಲ್ಲ ವೈಟ್ ಕಾಲರ್ ಜಾಬ್ ಪ್ರಿಫರ್ ಮಾಡ್ತಾರೆ, ತಾಸುಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡ್ತೀವಿ, ಫ್ರೀ ಟೈಮಲ್ಲಿ ನಾವು ಎಕ್ಸಸೈಸ್ ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ಬ್ಯಾಕ್ ಮಸಿಲ್ಸ್ ಕಾಣೋದೇ ಇಲ್ಲ. ಸೊ ಬ್ಯಾಕ್ ಮಸಿಲ್ಸ್ ಅಷ್ಟೊಂದು ವೀಕ್ ಇದ್ದಾಗ ಏನಾಗುತ್ತೆ, ನಮಗೆ ಡಿಸ್ಕ್ ಬಲ್ಜು, ಸೊಂಟ ನೋವು, ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಯಾಕೆಂದರೆ ಮೊದಲೆಲ್ಲ ಒಂದು ಮೇ ಬಿ ಆಫ್ಟರ್ ಏಜ್ ಆಫ್ 50-60 ಅಷ್ಟೇ ಈ ಬ್ಯಾಕ್ ಪೇನ್ ಸಮಸ್ಯೆ ಅಷ್ಟೊಂದು ತೊಂದರೆ ಕೊಡ್ತಿತ್ತು. ಬಟ್ ಈಗ 20 ವರ್ಷ ಇರೋ ಮಗು ಕೂಡ ನಮ್ಮ ಹತ್ರ ಬಂದು ಹೇಳ್ತಾರೆ, ನನಗೆ ಸಿವಿಯರ್ ಬ್ಯಾಕ್ ಪೇನ್ ಇದೆ, ಅಥವಾ ಸಯಾಟಿಕಾ ಆಗಿದೆ, ಅಥವಾ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳ್ತಾರೆ. ಸೊ ನಾವೇನು ಮಾಡಬೇಕು, ಈ ಸಯಾಟಿಕಾ ಪ್ರಾಬ್ಲಮ್ ಬಂದ ಕೂಡಲೇ ಏನೂ ಹೆದರುವಂಥ ಅವಶ್ಯಕತೆ ಇಲ್ಲ. ನೀವು ಕಂಪ್ಲೀಟ್ ರೆಸ್ಟ್ ತಗೊಳ್ಳಿ. ಅದಕ್ಕೆ ಬೇಕಾಗಿರುವಂಥ ಒಳ್ಳೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಸ್ಗಳೇನಿದೆ, ಅದು ಫಿಸಿಯೋಥೆರಪಿ ಇರ್ಬೋದು, ನಾನು ಹೇಳ್ದಂಗೆ ನ್ಯಾಚುರೋಪತಿ, ಆಯುರ್ವೇದ ಏನೇ ಇರ್ಬೋದು, ಆ ಟ್ರೀಟ್ಮೆಂಟ್ಗಳನ್ನು ತಗೊಂಡ್ರೆ ಕಂಪ್ಲೀಟ್ಲಿ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.